ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ 4 ಥರದ್ದು ರೆಸಿಪಿ ಹಾಕಿದ್ದೀನಿ. ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ನನ್ನ ಮಗಳಿಗೋಸ್ಕರ ಮಾಡಿದ್ದು. ಇದು ಮಗಳ ಮನೆ, ಅಂದರೆ ಉಡುಪಿ ಹತ್ರ ಇದೆ ಅವ್ರ ಊರು. ಅಲ್ಲಿಗೆ ಬಂದು ಅಡುಗೆ ಮಾಡಿದ್ದೀವಿ. ಸ್ವಲ್ಪ ಮನೆಯಿಂದನೇ ಮಾಡ್ಕೊಂಡು ಬಂದಿರೋದು, ಇನ್ನೊಂದು ಸ್ವಲ್ಪ ಇಲ್ಲಿ ಬಂದು ಅಡುಗೆ ಮಾಡಿರೋದು. ಪ್ರೆಗ್ನೆಂಟ್ ಇದ್ಲು, ಅದಕ್ಕೋಸ್ಕರನೇ ರೊಟ್ಟಿ ಬುತ್ತಿ ಎಲ್ಲ ಕಟ್ಕೊಂಡು ಬಂದು ನಮ್ಮ ಮನೆಯಿಂದ ಅವಳಿಗಿಲ್ಲಿ ಮಾಡ್ತಾಯಿರೋದು. ಇಷ್ಟೆಲ್ಲ ನಮ್ಮ ಮನೆಯಿಂದ ಮಾಡ್ಕೊಂಡು ಬಂದಿದ್ದು. ಮತ್ತು ಇಲ್ಲಿ ಬಂದು ಸ್ವಲ್ಪ ಮಾಡಿದ್ದೇವೆ. ಏನೇನು ಮಾಡಿದ್ದೀವಿ ನೋಡಿ, ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಡುಗೆ ಮಾಡಿದ್ದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ಮೈಸೂರು ಮನೆಯಲ್ಲಿ ಯಾವುದೆಲ್ಲ ಅಡುಗೆ ಮಾಡ್ಕೊಂಡಿದ್ದೀವೋ ಆ ವಿಡಿಯೋ ಮಾತ್ರ ಹಾಕಿರೋದು. ಇಲ್ಲಿ ಬಂದು 2 ಥರದ ಬುತ್ತಿ, ಅನ್ನ ಮತ್ತು ತಿಳಿ ಸಾಂಬಾರು. ಇದು ತಿಳಿ ಸಾಂಬಾರು ಮತ್ತು ಸಾಂಬಾರು ಮಾಡಿದ್ದು, ತರಕಾರಿ ಸಾಂಬಾರು. ಮತ್ತು ನೋಡಿ ಈ ಥರ ಎಲ್ಲ ಮಾಡಿ ಹಾಗೆ ಒಂದು ಫೋಟೋ ತೆಗೆದಿರೋದು. ಇದು ಸುಮ್ಮನೆ ಮಾಡಿರೋದು, ಮತ್ತು ಆಮೇಲೆ ಚೆನ್ನಾಗಿ ಮಾಡ್ಕೊಂಡ್ವಿ. ಇದು ಮನೆಯಿಂದ ತಂದಿದ್ದು ಫುಲ್ ಒಂದು ಡಬ್ಬಿ ಇತ್ತೆಲ್ಲ ಖಾಲಿ ಆಯಿತು. ಇದು ಗಟ್ಟಿ ರೊಟ್ಟಿ, ಅಂದರೆ ಮೆತ್ತನ ರೊಟ್ಟಿ, ಗಟ್ಟಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಕಡಲೆ ಬದನೆ ಪಲ್ಯ. ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ಮಾಡಿ. ಇದು ತರಕಾರಿ ಸಾಂಬಾರು, ನುಗ್ಗೆಕಾಯಿ ಸೊಪ್ಪು ಮತ್ತು ಟೊಮೊಟೊ ಬೇಳೆ ಎಲ್ಲ ಹಾಕಿ ಮಾಡಿರುವಂಥ ಸಾಂಬಾರಿದು. ಇದು ಕಡಲೆಬೇಳೆ ಮತ್ತು ಇದಕ್ಕೆ ಹಾಲು ಮತ್ತು ಕೊಬ್ಬರಿ ಎಲ್ಲ ತೆಂಗಿನಕಾಯಿ ತುರಿದು ಹಾಕಿ ಮತ್ತು ಎಕ್ಸ್ಟ್ರಾ ಹಾಲು ಹಾಕಿ ಮಾಡಿರೋದು. ಇದು ಸಾಂಬಾರು ಬುತ್ತಿ, ಕರಿ ಬುತ್ತಿ ಅಂತ ಹೇಳ್ತಾರಲ್ಲ, ಅದು ಮಾಡಿದ್ದೀನಿ ನೋಡಿ. ತುಂಬ ಫೋಟೋಸ್ ಇದೆ ಹಾಕಿಲ್ಲ ಅಂದರೆ ಫೋಟೋ ಎಲ್ಲ ವಿಡಿಯೋ. ಇನ್ನೂ ಇದರಲ್ಲಿ ರೊಟ್ಟಿ, ಅನ್ನ, ಬುತ್ತಿ ಎಲ್ಲ ಬಾಕಿ ಇದೆ ಹಾಕಲಿಕ್ಕೆ. ಇಷ್ಟೆಲ್ಲ ರೆಡಿ ಮಾಡಿರೋದು. ಇಲ್ಲಿ ಮಂದರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ವಿಡಿಯೋ ಮಾಡಲಿಲ್ಲ, ಹೊರಗಡೆಯಿಂದ ಅಷ್ಟೇ ವಿಡಿಯೋ ಮಾಡಲಿಕ್ಕೆ ಬಿಡ್ತಾರೆ. ನನ್ನ ಮಗಳು ಮತ್ತು ಅವ್ರನ್ನ ನಾನು, ನಮ್ಮಮ್ಮ, ತಂಗಿ ಎಲ್ಲರೂ ಬಂದಿದ್ವಿ, ನನ್ನ ಮಗ ಎಲ್ಲ. ಇದು ವಿಡಿಯೋ ಫಾಸ್ಟ್ ಆಗಿದ್ರೆ ಮುಂಚೆ ಸ್ವಲ್ಪ ದಿನ ಹಾಗೆ ಆಗಿತ್ತು, ಈಗ ಕೂಡ ಹಾಗೆ ಆಗ್ತಾಯಿದೆ. ಕಟ್ ಆಗುತ್ತೆ ಫಾಸ್ಟ್ ಮಾಡಿದರೆ. ನೋಡಿ ಇದು ದುರ್ಗಾ ಪರಮೇಶ್ವರಿ ಮಂದರ್ತಿ ಇಲ್ಲಿ ಇರೋದು. ದೂರದಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ, ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ದೇವರಿಗೆ. ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಾವು ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಊಟ ಎಲ್ಲ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಊಟ ಆನೆಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ಊಟ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇದು ಸಾಲಿಗ್ರಾಮ ದೇವಸ್ಥಾನ, ಇದು ಗುರು ನರಸಿಂಹ ದೇವಸ್ಥಾನ. ಇದು 4 ಗಂಟೆ ಮೇಲೆ ಓಪನ್ ಆಗುತ್ತಂತೆ. ಹಾಗಾಗಿ ಹೊರಗಡೆ ಅಷ್ಟೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಬಂದ್ವಿ. ಇದರಲ್ಲಿ ಸ್ವಲ್ಪ ಐಟಮ್ಸ್ ತಗೊಂಡು ತಿನ್ನಲಿಕ್ಕೆ ಚೆನ್ನಾಗಿತ್ತು. ಇದು ವಿಡಿಯೋ ಫಾಸ್ಟ್ ಮಾಡಿದರೆ ಈ ಥರ ಆಗುತ್ತೆ, ಕಟ್ ಆಗುತ್ತೆ. ಇಲ್ಲಿ ದೇವ್ರದ್ದು ಬುಕ್ಸು, ಫೋಟೋ ಎಲ್ಲ ಇದೆ. ಸಾಲಿಗ್ರಾಮದಲ್ಲಿ ಇದು ಗುರು ನರಸಿಂಹ ದೇವಸ್ಥಾನ. ಇದು ಹೊರಗಡೆಯಿಂದ ಈಗ ಕಾಣಿಸುತ್ತೆ, ಓಪನ್ ಇರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ನೋಡಿಕೊಂಡು ಅಲ್ಲಿಂದ ಮತ್ತು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋದ್ವಿ ನಾವು. ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಲ್ಲಿ ಹೋಗಿ ಬರೋದ್ರಿಂದ ವಿಡಿಯೋ ಸರಿ ಮಾಡಲಿಕ್ಕಾಗಲ್ಲ. ಇದು ಕೃಷ್ಣ ಮಠ. ಕನಕ ಜಯಂತಿ ಇರೋದ್ರಿಂದ ಫುಲ್ ರಶ್ ಇತ್ತು ದೇವಸ್ಥಾನ. ಒಳಗಡೆ ಅಂತೂ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲರೂ ಒಳಗೆ ಹೋಗಿ ನೋಡ್ಕೊಬಂದ್ರೆ ನನಗೆ ರಶಲ್ಲಿ ಆಗಲ್ಲ ಅಂಥೇಳಿ ಹೊರಗಡೆಯಿಂದನೇ ಕೈ ಮುಗಿಕೊಂಡು ಬಂದಿದ್ದು. ಕೃಷ್ಣ ಮಠ ಇದು. ಫುಲ್ಲು ಲೈನಲ್ಲಿ ನಿಂತ್ಕೋಬೇಕಿತ್ತು, ಫುಲ್ ರಶ್ಶು. ಅದಕ್ಕೋಸ್ಕರ ಕನಕನ ಕಿಂಡಿ ತೋರಿಸ್ತೀನಿ.
ಕನಕನ ಕಿಂಡಿ. ಕನಕನ ಜಯಂತಿ ಇದ್ದ ಕಾರಣ ತುಂಬ ರಶ್ ಇತ್ತು ಒಳಗೆಲ್ಲ. ಇದು ಯಾವುದು ದೇವಸ್ಥಾನ ಅಂದರೆ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್. ಇದು ತುಂಬ ಚೆನ್ನಾಗಿದೆ. ಇದು ಸಹ 4 ಗಂಟೆ ಮೇಲೆ ಓಪನ್ ಅಂತ ಹೇಳಿದರು. ಹಾಗಾಗಿ ಸುತ್ತಮುತ್ತ ಇರುವ ಒಂದು ಸ್ವಲ್ಪ ವಿಡಿಯೋ ಹಾಗೆ ಮಾಡ್ಕೊಂಡಿರೋದು. ತುಂಬ ದೊಡ್ಡದಿದೆ, ತುಂಬ ಶಾಂತ ವಾತಾವರಣ ಅಂತಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಲಿಕ್ಕೂ ಫ್ರೀಯಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡುವಾಗ ತುಂಬ ಖುಷಿ ಆಯಿತು. ದೇವಸ್ಥಾನ ನೋಡಿ ಹೊರಗಿಂದ ಈಗ ಕಾಣಿಸುತ್ತೆ. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಇದು. ನಾನು ಹೊರಗಿಂದನೇ ವಿಡಿಯೋ ಮಾಡ್ತಾಯಿದ್ದೆ. 4 ಗಂಟೆಗೆ ಓಪನ್ ಆಗುತ್ತೆ ಅಂದರು. ಹೊರಗೂ ಸಹ ವಿಡಿಯೋ ಮಾಡ್ಕೋಬೇಡಿ ಅಂದ್ರೆ ಅಲ್ಲಿ ನಿಂತವ್ರೊಬ್ಬರು. ಹಾಗೆ ಬಿಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಬೇಡ ವಿಡಿಯೋ ಮಾಡ್ಕೊಳ್ಳೋದು ಅಂದರು. ನೋಡಿ ಲಕ್ಷ್ಮೀ ದೇವಿ ಎಷ್ಟು ಚೆನ್ನಾಗಿದೆ. ತುಂಬ ಅಲಂಕಾರ ಮಾಡಿರ್ತಾರೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಎಲ್ಲ ಗೋಪುರದಲ್ಲಿರೋದು ಲಕ್ಷ್ಮೀ ವಿಗ್ರಹನೇ. ಪ್ರತಿಯೊಂದು ಲಕ್ಷ್ಮೀ ವಿಗ್ರಹ. ಅದು ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಅಂದರೆ ತುಂಬ ಚೆನ್ನಾಗಿದೆ ಹತ್ತಿರದಿಂದ ನೋಡುವಾಗ. ಇದು ಹೇರೂರಲ್ಲಿರೋ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಉಡುಪಿ ಹತ್ರ ಇದೆ. ಇದು ಸಹ ತುಂಬ ಚೆನ್ನಾಗಿತ್ತು. ಸಂಜೆ ಹೋಗಿದ್ದು ನಾವು ಹೆಜ್ಜೆ ಇಟ್ಟಂಗೆ ಆಚೆ ಈಚೆ ಎಲ್ಲ ಉಯ್ಯಾಲಿ ಥರ ತೂಗ್ತಾ ಇರುತ್ತೆ. ಮಧ್ಯಭಾಗದಲ್ಲಿ ಹೆಜ್ಜೆ ಇಟ್ಕೊಳ್ತಾ ಹೋಗಬೇಕು. ನೀರು ಸ್ವಲ್ಪ ಕಡಿಮೆ ಇತ್ತು. ನೋಡಿ ಬೋಟಿಂಗ್ ಎಲ್ಲ ಇದೆ. ತುಂಬ ಚೆನ್ನಾಗಿತ್ತು ಸಂಜೆ ವಾತಾವರಣ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ನನ್ನ ಮಗಳು ಮತ್ತು ಅಳಿಯ. ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಚೆನ್ನಾಗಿದೆ ನೋಡಲಿಕ್ಕೆ. ಹೋಗ್ಬೋದು ಒಮ್ಮೆ. ನೋಡಿ ಸೂರ್ಯ ಅಸ್ತ ಆಗ್ತಾ ಇದೆ. ಖುಷಿ ಆಯ್ತು ಅಲ್ಲಿ ಹೋಗಿ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಟೈಮ್ ಪಾಸ್ ಮಾಡಲಿಕ್ಕೆ. ಇದು ಮೈಸೂರು ಮನೆಯಲ್ಲಿ ನಾನು ಮಗಳ ಅಕ್ಷತನ ಊರಿಗೆ ಹೋಗ್ಲಿಕ್ಕಿಂತ ಮುಂಚೆ ಮನೆಯಲ್ಲಿ ಇದು 3ರಿಂದ ಚಟ್ನಿ ಪುಡಿ ಮಾಡಿದ್ದೆ. ಇದು ಕುರ್ಷಣಿ ಎಳ್ಳು ಮತ್ತು ಅಗಸೆ ಬೀಜ, ಶೇಂಗಾ ಬೀಜದಿಂದ ಅವನ್ನೆಲ್ಲ ಹುರ್ಕೊಂಡಿದ್ದೆ. 3 ಕೂಡ ಎಲ್ಲವನ್ನು ಫ್ರೈ ಮಾಡಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನೆಲ್ಲ. ಇದು ಇವಾಗ ಆಗಿದೆ ಫ್ರೈ ಮಾಡಿ. ಈ ಥರ ಫ್ರೈ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕುರ್ಷಣಿ ಎಳ್ಳಿದು. ಇದು ಸಹ ಚಟ್ನಿ ಪುಡಿ ಮಾಡಲಿಕ್ಕೆ ಎಲ್ಲವನ್ನೂ ಫ್ರೈ ಮಾಡ್ಕೊಳ್ತೀನಿ. ಇದು ಅಗಸೆ ಬೀಜ. ಇದನ್ನು ಕೂಡ ಸಣ್ಣ ಉರಿಯಲ್ಲೇ ಚಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಫಸ್ಟೆಲ್ಲ ಈ ಥರ ಆಗಲಿಲ್ಲ, ಬೇರೆ ಮತ್ತೆ ಹೊಸ ಸಿಮ್ ಹಾಕೊಂಡ್ಮೇಲೆ ಈ ಥರ ಆಗ್ತಾ ಇದೆ. ನೋಡಿ ಇದೆಲ್ಲ ಚಟಪಟ ಅಂತ ಸಿಡಬೇಕು, ಆವಾಗಲೇ ಫ್ರೈ ಆಗಿದೆ ಅಂತ. ಇದೆಲ್ಲ ತಣ್ಣಗಾಗಬೇಕು ಇವಾಗ. ನೋಡಿ ಇದು ಬುತ್ತಿ ಮಾಡಲಿಕ್ಕೆ, ಸಾಂಬಾರು ಬುತ್ತಿ, ಕರಿ ಬುತ್ತಿ ಅಂತಾರಲ್ಲ, ಇದೊಂದು 2 ಸ್ಪೂನು
ಕುರ್ಷಣಿ ಎಳ್ಳು, ಒಂದು 4 ಸ್ಪೂನ್ ಜೀರಿಗೆ, ಒಂದು 3 ಸ್ಪೂನ್ ಕೊತ್ತಂಬರಿ ಕಾಳು, ಒಂದು 4 ಈ ಸ್ಪೂನಲ್ಲಿ ತೊಗೊಂಡಿದ್ದು, ಒಂದು 4 ಸ್ಪೂನ್ ಎಳ್ಳು, 1 ಸ್ಪೂನು ಕಡಲೆಬೇಳೆ ಮತ್ತು 1 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಸಾಸಿವೆ ಒಂದು ಬಿಟ್ಟು ಮತ್ತು ಕುರ್ಷಣಿ ಎಳ್ಳು ಬಿಟ್ಟು ಎಲ್ಲವನ್ನು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಈ ಥರ ಇದು ಹುರುಳಿಕಾಳನ್ನು ಫ್ರೈ ಮಾಡ್ತಾಯಿದ್ದೀನಿ. ಒಂದು 4 ಸ್ಪೂನ್ ಇದೆ ಇದರಲ್ಲಿ. ಈ ಥರ ದಪ್ಪ ಆಗುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತೀನಿ. ಬುತ್ತಿ ಮಾಡಲಿಕ್ಕಿದು 1 ಸ್ಪೂನಷ್ಟಿದೆ ಕಡಲೆಬೇಳೆ. ಇದನ್ನು ಸಹ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ತೀನಿ. ಇವಾಗ ಇದು ಕೊತ್ತಂಬರಿ ಬೀಜ, ಧನಿಯಾ ಬೀಜ ಕೂಡ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇದಾಗಿದೆ. ಇವಾಗ ಇದು ಬೇರೆ ತಟ್ಟೆಯಲ್ಲಿ ಹಾಕ್ಕೊಳ್ತೀನಿ. ಇವಾಗ ಜೀರಿಗೆನೂ ಕೂಡ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇದಾಗಿದೆ. ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಎಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇದೆಲ್ಲ ತಣ್ಣಗಾಗಿದೆ. ಇವಾಗ ಚಟ್ನಿ ಪುಡಿಗೆ ಮಾಡಿರೋದು ಇದೆಲ್ಲ ಒಂದೇ ಸಾಮಾನು, ನಾನು ಎಲ್ಲದಕ್ಕೂ ಹಾಕೋದು. ಇದು ಅಗಸೆ ಬೀಜ. ನಿಮಗೆ ತೋರಿಸುವಾಗ ಫುಲ್ ಬ್ಲ್ಯಾಕ್ ಹಂಗೆ ಕಾಣಿಸುತ್ತೆ ನಿಮಗೆ. ವಿಡಿಯೋ ಮೊಬೈಲ್ ಯಾಕೋ ಸರಿ ಇಲ್ಲ ಕ್ಯಾಮ್ರಾ, ಏನಾದರೂ ತೋರಿಸುವಾಗ ಬ್ಲ್ಯಾಕಲ್ಲಿ ಬರುತ್ತೆ. ಇದಕ್ಕೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಅಗಸೆ ಬೀಜ ಮತ್ತು ಕುರ್ಷಣಿ ಕಾಳು ಮತ್ತು ಶೇಂಗಾ ಬೀಜ ಎಲ್ಲದಕ್ಕೂ ಒಂದೇ ಅಳತೆಯಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲದಕ್ಕೂ ಬೆಳ್ಳುಳ್ಳಿ ಹಾಕಿ ಮತ್ತು ಹುಣಸೆಹಣ್ಣು, ಅದಕ್ಕೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು, ಎಲ್ಲದಕ್ಕೂ ಕೂಡ 3 ಥರದ ಚಟ್ನಿಗೂ ಒಂದೇ ಸಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು, ತುಂಬ ಬೆಳ್ಳುಳ್ಳಿ ಸ್ಮೆಲ್ ಬರಬಾರ್ದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಖಾರದ ಪುಡಿ ಕೂಡ ಹಾಕ್ಕೊಳ್ತೀವಿ. ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಂಡು ಎಲ್ಲ ಪುಡಿ ಆದಮೇಲೆ ಲಾಸ್ಟಿಗೆ ಎಷ್ಟು ಬೇಕಷ್ಟು ಬೆಲ್ಲ, ಒಂದು ಸ್ವಲ್ಪ ಸ್ವೀಟ್ ಇರಬೇಕು, ಬೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀವಿ. ಇದೆಲ್ಲ ಹಾಕಿ 3 ಥರದ್ದು ಬೇರೆ ಬೇರೆ ಚಟ್ನಿ ಪುಡಿಯನ್ನು ಮಾಡ್ಕೊಳ್ತೀನಿ. ಪುಡಿ ಮಾಡಿದ್ದು ನಿಮಗೆ ತೋರಿಸಿಲ್ಲ, ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ಇವಾಗ ಶಂಕರಪಾಳೆ ಮಾಡಲಿಕ್ಕೆ ಗೋಧಿ ಹಿಟ್ಟನ್ನು ಜಲ್ಸಿಟ್ಕೊಂಡಿರೋದು ಇದರಲ್ಲಿ 1.5 ಇದೆ ಅದು ಈ ಬಾಕ್ಸಲ್ಲಿ. ಅದರಲ್ಲಿ ಅರ್ಧ ಸಕ್ಕರೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಭಾಗ ಸಕ್ಕರೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಇದೆ ಗೋಧಿ ಹಿಟ್ಟು, ಅದರಲ್ಲಿ ಅರ್ಧ ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅನ್ನನ ಕಲಿಸ್ತಾ ಇದ್ದೀನಿ ನಾನು, ಬುತ್ತಿಗೋಸ್ಕರ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ನಾನು. ಇವಾಗ ಒಂದು ಸ್ವಲ್ಪ ಅನ್ನ ತಗೊಂಡು ಅದಕ್ಕೆ ಎಷ್ಟು ಸಾಕಾಗುತ್ತೆ ಅಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಕೇಳ್ಕೊಂಡು ಮಾಡಿದ್ದು ನಾನು, ಹಾಗಾಗಿ ಸ್ವಲ್ಪ ಮಾಡ್ತಾ ಇರೋದು. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಚೆನ್ನಾಗಿತ್ತು ತಿನ್ನಲಿಕ್ಕೆ ಇದನ್ನು ಕೂಡ. ಇದು ಸಾಸಿವೆ ಪೌಡ್ರ್, ಇದು ಹುರಿದಿಲ್ಲ, ಹಾಗೆ ಪೌಡ್ರ್ ಮಾಡ್ಕೊಂಡಿರೋದು. ಒಂದು ಕಡಲೆ ಕಾಳಷ್ಟು ಹಾಕ್ಕೊಂಡಿದ್ದೀನಿ, ತುಂಬ ಹಾಕ್ಕೋಬಾರ್ದು. ಇದು ಜೀರಿಗೆ ಕೊತ್ತಂಬರಿ ಪೌಡ್ರ್, ಫ್ರೈ ಮಾಡಿದ್ದನ್ನು ಪೌಡ್ರ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ.
ಕುರ್ಷಣಿ ಪುಡಿ ಇದು ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಇವಾಗಿದು ಹುರುಳಿಕಾಳು ಮತ್ತು ಕಡಲೆಬೇಳೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡಬೇಕು, ಬೇಕು ಅಂದರೆ ಮತ್ತೆ ಉಪಯೋಗಿಸ್ಕೋಬೋದು. ಇದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಕೂಡ. ನಮ್ಮ ಕಡೆ ಎಲ್ಲ ಸೀಗೆ ಹುಣ್ಣಿಮೆ, ಭೂಮಿ ಹುಣ್ಣಿಮೆ ಅಂತಾರಲ್ಲ, ನಮ್ಮ ಕಡೆ ಭೂಮಿ ಹುಣ್ಣಿಮೆ ಹಬ್ಬದಲ್ಲಿ ಮಾಡ್ತಾರೆ ಈ ಥರ ಬುತ್ತಿ. ಅದು ಹಬ್ಬದ ದಿನ ಮಾತ್ರ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಬಾಕಿ ಟೈಮಲ್ಲಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಚೆನ್ನಾಗಿ ಅನಿಸಲ್ಲ ಅಂದರೆ ಆ ಟೇಸ್ಟ್ ಇರಲ್ಲ ಅಂತ. ಇವಾಗ ಅದು ರೆಡಿ ಆಯಿತು ಬುತ್ತಿ. ಮತ್ತು ಇಲ್ಲಿ ನಾವು ಶಂಕರಪಾಳೆಗೆ ಸಕ್ಕರೆ ಮತ್ತು ಗೋಧಿ ಹಿಟ್ಟು ಹಾಕ್ಕೊಂಡಿದ್ವಿ. ಸ್ವಲ್ಪ ಒಂದು ಚಿಟಿಗೆಯಷ್ಟು ಉಪ್ಪು. ಇವಾಗ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕಾಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಲೀಟ್ರಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ GRB ತುಪ್ಪ. ಇದನ್ನು ಬಿಸಿ ಮಾಡ್ಕೊಳ್ತೀನಿ ನಾನು ತುಪ್ಪನ. ಆ ಬಿಸಿ ಆಗೋದ್ರೊಳಗೇ ಸಕ್ಕರೆ ಮತ್ತು ಗೋಧಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಚಿಟಿಗೆ ಆಗೋಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕಾಸಿರೋದು, ಬಿಸಿ ಮಾಡಿರೋದು. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ತುಂಬ ಮಾಡ್ತಾಯಿದ್ದೀನಿ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ಅದು ಎಷ್ಟು ಹಿಡಿಸುತ್ತೋ ನೋಡಿ ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮುಷ್ಟಿ ಕಟ್ಟಿದರೆ ಹೀಗಿರಬೇಕದು. ನೋಡಿ, ಈ ಥರ ಅಲ್ಲಿವರೆಗೂ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಕಾಯಿಸಿ ಆರಿಸಿದ ಹಾಲಿದು, ಹಾಲು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು, ನೀರು ಏನಾದರೂ ಹಾಕ್ಕೋಬೋದು. ಇಲ್ಲಿ ನಾನು ಹಾಲು ಕಾಸ್ಕೊಂಡು ಇಟ್ಕೊಂಡಿದ್ದೆ. ಗಟ್ಟಿಯಾಗಿ ನಾದ್ಕೋಬೇಕು ಇದನ್ನು. ಈ ಥರ ಇಷ್ಟು ಹಾಲು ಉಳಿದಿದೆ 1/4 ಲೀಟ್ರ್ ಹಾಲಲ್ಲಿ. ನೋಡಿ, ಇಷ್ಟು ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ನಾನು. ಇವಾಗ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ಇನ್ನೊಂದು ತಗೊಂಡು ಚೆನ್ನಾಗಿ ನಾದ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು. ಇದೇನು ಒಡೆಯಲ್ಲ, ತುಪ್ಪ ಹಾಕಿರೋದ್ರಿಂದ ಮತ್ತು ಸಕ್ಕರೆ ಎಲ್ಲ ಮೆಲ್ಟ್ ಆಗಿರೋದ್ರಿಂದ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ, ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಯಾವುದಾದ್ರೂ ಹಾಕೋಬೋದು. ಹಿಟ್ಟು ಬೇಕು ಅಂತ ಏನಿಲ್ಲ, ನಾವು ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೇ ಉದ್ಕೋಬೇಕು ಇದನ್ನು. ಈ ಥರ ದಪ್ಪ ಇದ್ರೇ ಚೆನ್ನಾಗಿರುತ್ತೆ, ತುಂಬ ತೆಳುವಾದ್ರೆ ಅಷ್ಟು ಚೆನ್ನಾಗಿರಲ್ಲ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು.
ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಕೂಡ ದಪ್ಪ ಮಾಡ್ಕೋಬೋದು. ನೀವು ಸ್ಕ್ವೇರ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಸ್ವಲ್ಪ ದಪ್ಪನೇ ಇರಬೇಕು, ಹಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ನೋಡಿ ಈ ಥರ ಕೂಡ ಕಟ್ ಮಾಡ್ಕೋಬೋದು. ಇವಾಗ ಎಣ್ಣೆ ಕಾದಿದೆ. ಇದು ಬಿಡಿ ಬಿಡಿ ಹಾಕಬೇಕು ಅಂತೇನಿಲ್ಲ, ಮತ್ತು ಆಮೇಲೆ ಎಲ್ಲ ಬಿಡಿ ಆಗುತ್ತೆ. ಒಂದೊಂದಾಗಿ ಹಾಕಬೇಕು ಅಂತೇನಿಲ್ಲ, ನಾನು ಹಾಗೆ ಹಾಕ್ತಾ ಇದ್ದೀನಿ. ಮಧ್ಯಮ ಉರಿಯಲ್ಲಿ ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಕೊಂಡು ಈ ಥರ ಬಿಸಿ ಮಾಡ್ಕೋಬೇಕು. ಮೀಡಿಯಮ್ ಇರಲಿ ಉರಿ. ನೋಡಿ ಇದು ಫುಲ್ಲು ಬ್ರೌನ್ ಆದರೆ ಚೆನ್ನಾಗಿರಲ್ಲ, ಅದು ತೆಗೆದಾದ್ಮೇಲೂ ಕೂಡ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಕಲರ್ ಗೋಲ್ಡ್ ಕಲರ್ ಬಂದರೆ ಸಾಕು. ಆವಾಗ ತೆಗೆದ್ರೇ ಅದು ತೆಗೆದ್ಮೇಲೂ ಮತ್ತೆ ಬೇಯುತ್ತೆ. ಅದಕ್ಕೋಸ್ಕರ ತುಂಬ ಬ್ರೌನ್ ಕಲರ್ ಬರೋಕ್ಕಿಂತ ಮುಂಚೆ ಗೋಲ್ಡ್ ಕಲರ್ ಬರುತ್ತಲ್ಲ, ಆವಾಗ ತೆಗೆದ್ರೆ ಸಾಕು. ನೋಡಿ ಈ ಥರ ಆಗಿದೆ. ತುಂಬ ಮಾಡಿದ್ದೀನಿ ನಾವು, ಇಷ್ಟ ಆಗಿದೆ. ಇವಾಗ ಊರಿಗೆ ತಗೊಂಡು ಹೋಗ್ಲಿಕ್ಕೆ ಅಂತ ಮಾಡಿದ್ದು ಮೈಸೂರಲ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ಹಗುರ ಆಗುತ್ತೆ ಬಾಯಲ್ಲಿ ತಿನ್ನುವಾಗ. ಇದು ಮೈಸೂರು ಪಾಕ್ ಮಾಡಲಿಕ್ಕೆ ಕಡಲೆ ಹಿಟ್ಟು. ಇದು ಒಂದು ದೊಡ್ಡ ಡಬ್ಬಿಯಲ್ಲಿ 4 ಡಬ್ಬಿ ಹಾಕ್ಕೊಳ್ತಾ ಇರೋದು. ನೋಡಿ ಆ ಡಬ್ಬಿಯಲ್ಲಿ 4 ಡಬ್ಬಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇರೋದು. ಜಲ್ಸ್ಕೋಬೇಕು ಕಡಲೆ ಹಿಟ್ಟನ್ನು. ಅದಕ್ಕೆ 4 ಡಬ್ಬಿಗೆ 1/4 ಅಳತೆಯಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇರೋದು. 1.5 ಸ್ವೀಟ್ ಜಾಸ್ತಿ ಬೇಕು ಅಂದ್ರೂ 1.5 ಹಾಕ್ಕೋಬೋದು. ನಮಗಿಲ್ಲಿ 1/4 ಕರೆಕ್ಟ್ ಆಗುತ್ತೆ. ಇದರಲ್ಲಿ 2 ಡಬ್ಬಿ ನೀರು ಹಾಕ್ಕೊಂಡಿರೋದು. ಸಕ್ಕರೆ ಎಲ್ಲ ಕರಗಿ ಒಂದು ಎಳೆ ಪಾಕ ಬರಬೇಕು. ಇದು 1/2 ನಾನಿಲ್ಲಿ ತುಪ್ಪ ಅರ್ಧ ಮತ್ತು ಎಣ್ಣೆ ಅರ್ಧ ತೊಗೊಂಡಿದ್ದೀನಿ. ಸನ್ಪ್ಯೂರ್ ಎಣ್ಣೆ ಹಾಕ್ಕೊಳ್ಳೋದು ನಮ್ಮ ಮನೆಗೆ ಯಾವಾಗ್ಲೂ. ಅದರಲ್ಲಿ 1/2 4 ಅಂದರೆ 8 ಡಬ್ಬಿ ಆಗುತ್ತೆ. 4 ಡಬ್ಬಿ ತುಪ್ಪ ಮತ್ತು ಒಂದು 4 ಡಬ್ಬಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯಲ್ಲಿ ಗಂಟಿಲ್ಲದೆ ರೀತಿ ಕರಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದ್ದರೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೆ ಕಡಲೆ ಹಿಟ್ಟು. ಇದು ತುಂಬ ಇರೋದ್ರಿಂದ ಫ್ರೈ ಮಾಡೋಕ್ಕೆ ಆಗಲ್ಲ, ತುಂಬ ಇದೆ. ಹಾಗಾಗಿ ನಮ್ಮ ಮನೇಲಿ ಸಣ್ಣ ಪಾತ್ರೆ ಇರೋದ್ರಿಂದ ತುಂಬ ಇರೋದ್ರಿಂದ ಫ್ರೈ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಕಲಸಿಟ್ಕೊಂಡಿದ್ದೀನಿ. ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅಲ್ಲಿ ಸ್ವಲ್ಪ ಹಾಗೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸಣ್ಣ ಉರಿಯಲ್ಲಿ. ಇದು ಒಂದು ಎಳೆ ಪಾಕ ಬರಬೇಕು. ನೀವು ಒಂದು ಕುಕ್ಕರಲ್ಲ 4 ಇಲ್ಲ 5 ವಿಷಲ್ ಕೂಗಿಸಿದ್ರು ಕೂಡ 1 ಎಳೆ ಪಾಕ ಬರುತ್ತೆ. ನೋಡಿ 1 ಎಳೆ ಪಾಕ ಬರಬೇಕು. ಇವಾಗ ನಾವು ಕಲಸಿಟ್ಕೊಂಡಂಥ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಈ ಥರ ತಿರುಗಿಸ್ತಾ ಇರಬೇಕು. ನಾವು ಫಸ್ಟೇ ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡಿರೋದ್ರಿಂದ ಅಷ್ಟು ಗಂಟಾಗೋದಿಲ್ಲ, ಆದರೂ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು. ತಳ ಹಿಡಿಯುತ್ತೆ. ತುಂಬ ತೆಳುವಿದೆ ಪಾತ್ರೆ, ಅದಕ್ಕೋಸ್ಕರ. ದಪ್ಪ ತಳದ ಪಾತ್ರೆ ಆದರೆ ಏನೂ ಆಗೋಲ್ಲ, ನಾನ್ ಸ್ಟಿಕ್ ಆದ್ರೂ ಏನೂ ಆಗೋಲ್ಲ. ಇದು ದೊಡ್ಡ ಪಾತ್ರೆನೇ, ತುಂಬ ತೆಳುವಿದೆ. ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು. ನನಗೆ 1 ಗಂಟೆ ಟೈಮ್ ತೊಗೊಂಡಿದೆ. ತುಂಬ ಮಾಡ್ತಾಯಿದ್ದೆ. ನಿಮಗೆ ನೋಡುವಾಗ ಚಿಕ್ಕದು ಅಂತ ಕಾಣಿಸುತ್ತೆ, ತುಂಬ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದು ಕೈ ಬಿಡ್ದೇ ಈ ಥರ ತಿರುಗಿಸ್ತಾ ಇರಬೇಕು. ಆ ಸೈಡು ಬಿಸಿ ಬಿಸಿದು ಎಣ್ಣೆ ಮತ್ತು ತುಪ್ಪ ಇದೆ. ಅದನ್ನು 1-2 ಸೌಟ್ ಹಾಕ್ಕೊಳ್ತಾ ಈ ಥರ
ಕೈ ತಿರುಗಿಸೋದನ್ನು ನಿಲ್ಲಿಸ್ಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ನಿಮಗೆ ಗೊತ್ತಾಗುತ್ತೆ ಆವಾಗವಾಗ ಈ ಥರ ಎಣ್ಣೆ ಹಾಕ್ಕೊಳ್ತಾ, ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ, ಅದು ಬಿಸಿಯಲ್ಲೇ ಇರಬೇಕದು. ನೋಡಿ 1 ಗಂಟೆ ಟೈಮು ಈ ಥರ ನಿಧಾನ ಉರಿಯಲ್ಲಿ, ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಿದ್ದು ನಾನು. ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಸ್ಮೂತಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಬೇಗ ತೆಗಿಬೇಕು. ನೋಡಿ ಆಗಿದೆ. ಇವಾಗ ನಾವು ದೊಡ್ಡದು 4 ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿರೋದು, ಇದರಲ್ಲೇ ಇರುತ್ತೆ ಎಣ್ಣೆ ತುಪ್ಪ ಎಲ್ಲ, ಮತ್ತು ಎಕ್ಸ್ಟ್ರಾ ಒಂದು ಸ್ವಲ್ಪ ಹಚ್ಕೊಂಡಿರೋದು. ದೊಡ್ಡ ತಟ್ಟೆ ಅವೆಲ್ಲ. ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಮಾರ್ಕ್ ಮಾಡಿಕೊಂಡು ಬಿಡಬೇಕು. ಇದು ನಾವೇ ತಿನ್ನೋದ್ರಿಂದ ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಆ ಥರ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ, ತುಂಬ ಖುಷಿ ಆಯಿತು. ಇವಾಗ ಚಕ್ಲಿ ಮಾಡ್ತಾಯಿದ್ದು ರವೆ ಉಪಯೋಗಿಸಿ. 1 ಗ್ಲಾಸ್ ರವೆಗೆ 2.25 ಗ್ಲಾಸ್ ಅಷ್ಟು ನೀರು ಹಾಕಿರೋದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಚಿರೋಟಿ ರವೆ ಇದು 1 ಗ್ಲಾಸ್ ಇದೆ. ಇದು 2 ಡಬ್ಬಿ ಖಾಲಿಯಾಗಿದೆ ತುಪ್ಪ ಮೈಸೂರು ಪಾಕ್ ಮಾಡುವಾಗ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ಮತ್ತು ವಾಪಸ್ ಅದಕ್ಕೆ ಹಾಕ್ತಾಯಿದ್ದೀನಿ. ಬಿಸಾಡಬೇಕಲ್ಲ ಡಬ್ಬಿ, ಅದಕ್ಕೋಸ್ಕರ. ನೋಡಿ ಮೈಸೂರು ಪಾಕಿಗೆ 2 ಡಬ್ಬಿ ಎಣ್ಣೆ ಖಾಲಿಯಾಗಿದೆ. ಇದರಲ್ಲಿ ಒಂದು 3 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಒಂದು ಸ್ಪೂನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗುತ್ತೆ ರವೆ ಚಕ್ಲಿ, ಒಮ್ಮೆ ಟ್ರೈ ಮಾಡಿ. ಇವಾಗ ನೀರು ಕುದಿಯುವಾಗ ಗಂಟಾಗದೇ ರೀತಿ ಸ್ವಲ್ಪ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಾಗಬಾರ್ದು, ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಾಗದೇ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಚ್ಚಿಡಬೇಕು. ಅದು ರವೆ ಎಲ್ಲ ಅರಳಬೇಕು, ಆ ಥರ ಮುಚ್ಚಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದೆ ರೀತಿ. ಇದನ್ನು ಈ ಥರ ಚಿರೋಟಿ ರವೆಯಿಂದ ಮಾಡೋದ್ರಿಂದ ಚಕ್ಲಿ ಏನಾಗುತ್ತೆ, ಒಡೆಯೋದಿಲ್ಲ. ನೋಡಿ ಗ್ಯಾಸ್ ಆಫ್ ಮಾಡಿ ಈ ಥರ ಮುಚ್ಚಿಡ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬೆಚ್ಚಗಿದೆ, ಫುಲ್ ತಣ್ಣಗಿಲ್ಲ, ಸ್ವಲ್ಪ ಬೆಚ್ಚಗಿದೆ ಇದು. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇರೋದು. ಮತ್ತು ಓಂ ಕಾಳು, ಅಜ್ವಾನ್ ಕಾಳು. ಖಾರಕ್ಕೆ ನಮಗೆ ಎಷ್ಟು ಬೇಕು ಖಾರ. ಮುಂಚೆ 1 ಗ್ಲಾಸ್ ಮಾಡಿರೋದು, ಅದು ವೀಡಿಯೋ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಇನ್ನೊಂದು ಗ್ಲಾಸ್ ಮಾಡುವಾಗ ವೀಡಿಯೋ ಮಾಡ್ಕೊಂಡಿದ್ದು. ಒಟ್ಟು 2 ಗ್ಲಾಸ್ ಅಷ್ಟು ಚಕ್ಲಿ ಮಾಡಿರೋದು ನಾವು. ಮತ್ತು ಜೀರಿಗೆ, ಇದು 1 ಗ್ಲಾಸ್
ರವೆ ಇದೆ. ಅದಕ್ಕೆ 2 ಗ್ಲಾಸು ಇಲ್ಲ 2.5, 2 ಕಾಲು 2.5 ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಅಡ್ಜಸ್ಟ್ ಮಾಡೋದು. 1 ಗ್ಲಾಸಿಗೆ 2 ಗ್ಲಾಸ್ ಕರೆಕ್ಟಾಗುತ್ತೆ. ಎಕ್ಸ್ಟ್ರಾ 2 ಕಾಲು ಇಲ್ಲ 2.5 ಹಾಕಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿರೋದಿಲ್ಲಿ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ತುಂಬ ಹಗುರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಈ ಥರ ಒಮ್ಮೆ ಮಾಡಿ ನೋಡಿ. ನಮಗೆ ಚಕ್ಲಿ ಬಿಡಲಿಕ್ಕೆ ಎಷ್ಟು ಸ್ಮೂತಾಗಿರಬೇಕು, ಗಟ್ಟಿಯಾಗಿರಬೇಕು ನೋಡಿಕೊಂಡು ಆ ಥರ ನಾದ್ಕೋಬೇಕು. ಇಲ್ಲಿ ನನ್ನ ಸೊಸೆ ಹಿಟ್ಟು ಕಲಿಸ್ತಾ ಇದ್ದಾಳೆ. ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಹಗುರವಾಗಿರುತ್ತೆ ಕೂಡ. ಈ ಥರ ಮಾಡಿಟ್ಕೊಂಡು ಇದು ಚಕ್ಲಿ ಒಂದು ತುಂಬ ಚೆನ್ನಾಗುತ್ತೆ. ಟ್ರೈ ಮಾಡಿ. ತುಂಬ ಹಗುರವಾಗಿ ಕೂಡ ಬರುತ್ತೆ. ರವೆ ಹಾಕಿರೋದ್ರಿಂದ ಎಲ್ಲಿ ಹರಿಯೋದಿಲ್ಲ. ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಹಾಳೆ ಇಟ್ಕೊಂಡು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ಒಂದೇ ಅಳತೆಯಲ್ಲಿ ಕೂಡ ಮಾಡ್ಕೋಬೋದು. ಫ್ಯಾನ್ ಹಾಕಿರೋದ್ರಿಂದ ಗಾಳಿಗೆ ಹಾರ್ತಾ ಇದೆ ಅದು. ನೋಡಿ, ಎಲ್ಲವನ್ನೂ ಇದೇ ಥರ ಮಾಡ್ಕೊಳ್ತೀವಿ. ಈಗ ಈ ಥರ ಕವರನ್ನು ಈ ಥರ ಎಳ್ಕೊಂಡ್ರೆ ಸಾಕು. ಒಂದು ಪ್ಲೇಟ್ ಮೇಲೆ ಬರುತ್ತೆ. ತೆಗೆದು ಹಾಕ್ಲಿಕ್ಕೂ ಚೆನ್ನಾಗುತ್ತೆ ಎಣ್ಣೆಯಲ್ಲಿ. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದಾದಮೇಲೆ ಮೀಡಿಯಮ್ ಉರಿಯಲ್ಲಿ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೋದು. ತುಂಬ ಹಗುರವಾಗಿ ಬರುತ್ತೆ ರವೆ ಚಕ್ಕಲಿ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಆಚೆ ಈಚೆ ಮಾಡಿದರೆ ತಿರುಗಿಸಿ ಹಾಕಬೇಕು ಅಂತೇನಿಲ್ಲ, ಹಾಗೇ ಬೇಯುತ್ತೆ ಅದು. ನೋಡಿ, ಗುಳ್ಳೆಗಳೆಲ್ಲ ಕಮ್ಮಿ ಆಗಿದೆ. ಈ ಥರ ಪ್ರೆಸ್ ಮಾಡಿದರೆ ಮೆತ್ತಗಿರಬಾರ್ದು, ಅದು ಗಟ್ಟಿ ಇರಬೇಕು. ಇದಾಗಿದೆ ಅಂತೇಳಿ ನೋಡಿ, ಇಷ್ಟೊಂದು ಚಕ್ಲಿ ಆಗಿದೆ. ಇವಾಗ ಇದನ್ನೆಲ್ಲ ಇವಾಗ ಪ್ಯಾಕ್ ಮಾಡಿಕೊಂಡು ಮಗಳ ಮನೆಗೆ ಹೊರಟಿದ್ದೀನಿ. ಅಲ್ಲೇನೇನು ಮಾಡಿದ್ದೀನಿ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ನನ್ನ ಸೊಸೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ. ಇದು ಸಹ ತಣ್ಣಗಾಗಿದೆ. ಇವಾಗ ತೆಗಿಲಿಕ್ಕೆ ಹೀಗೆ ಬರುತ್ತೆ. ಅಂದರೆ ನಾನಿಲ್ಲಿ ಗಟ್ಟಿಯಾಗಿ ಮಾಡ್ತಾಯಿಲ್ಲ, ತುಂಬ ಸ್ಮೂತಾಗಿದೆ ಇದು ಮೈಸೂರು ಪಾಕು. ಸಾಫ್ಟಾಗಿ ಬಂದಿದೆ. ನೋಡಿ, ಇದು ಸಹ ಈ ಡಬ್ಬಿ ಫುಲ್ಲಾಗಿ ಇನ್ನೂ ತುಂಬ ಉಳಿದಿತ್ತು. ತುಂಬ ಮಾಡುವಾಗ ಏನೋ ಭಯ ಒಂಥರ. ತುಂಬ ಚೆನ್ನಾಗಿತ್ತು, ಯಾವುದು ಮಿಸ್ಟೇಕಾಗಿ ಏನು ಹಾಳಾಗಲಿಲ್ಲ. ನಾವು ಯಾವಾಗಲೂ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ತಿದ್ವಿ ಮನೆಯಲ್ಲಿ. ಸ್ವಲ್ಪ ಜಾಸ್ತಿ ಮಾಡುವಾಗ ಏನಾಗುತ್ತೋ ಅನ್ನೋ ಒಂದಿತ್ತು. ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ತುಂಬ ಅಷ್ಟೇ ರುಚಿಯಾಗಿತ್ತು.
ಇದೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾಳೆ ನೋಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.